ನನ್ನ ಹೆಸರು ಅಭಿಷೇಕ್ ತೇಲಿ, ನಮ್ಮ ತಂದೆ ಹೆಸರು ಹನುಮಂತ್ ತೇಲಿ, ನಮ್ಮ ತಾಯಿ ಹೆಸರು ಚೆನ್ನಮ್ಮ ತೇಲಿ. ನಮಗೆ ಒಬ್ಬ ಅಣ್ಣ ಇದ್ದಾನೆ ಮತ್ತು ಒಬ್ಬಳು ತಂಗಿ ಇದ್ದಾಳೆ. ನಾನು 7ನೇ ತರಗತಿಯಲ್ಲಿರುವಾಗ ನನಗೆ ಕ್ಯಾನ್ಸರ್ ಎಂಬ ಕಾಯಿಲೆ ಬಂತು. ಆವಾಗ ನಾವು ಎಲ್ಲ ಕಡೆ ಚೆಕಪ್ ಮಾಡಿಸಿದ್ವಿ. ಅವರು ಬೆಂಗಳೂರಿಗೆ ಬರೆದು ಕೊಟ್ಟರು. ಅಲ್ಲಿ ಬೆಂಗಳೂರಿಗೆ ಹೋಗಿ ಚೆಕ್ ಮಾಡಿಸಿದಾಗ ಅಪ್ಪಾಜಿ ಸರು ಮತ್ತು ಪೂಜಾ ಮೇಡಮು ಎಲ್ಲ, ಅವಿನಾಶ್ ಸರ್ ಎಲ್ಲ, ನಿಮಗೆ ಈ ಥರ ಕಾಯಿಲೆ ಇದೆ, ನೀವು 1 ವರ್ಷ ಇಲ್ಲಿ ಟ್ರೀಟ್ಮೆಂಟನ್ನು ತೊಗೋಬೇಕು, ನಂತರ ನೀವು ಪ್ರತಿ ತಿಂಗಳು ಟ್ರೀಟ್ಮೆಂಟನ್ನು ತೊಗೋತಾ ಇರಬೇಕು ಅಂತ ಹೇಳಿದರು. ಆವಾಗ ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ನನಗೆ ಎಲ್ಲಿ ಓದಿನಲ್ಲಿ ತುಂಬ ಸ್ಕೋರ್ ಕಡಿಮೆ ಆಗುತ್ತೇನೋ ಅಂತ, ವಿದ್ಯಾಭ್ಯಾಸದಲ್ಲಿ ಭಾಳ ತೊಂದರೆ ಆಗುತ್ತೇನೋ ಅಂತೇಳಿ ಭಾಳ ತೊಂದರೆ ಆಗಿತ್ತು. ಆ ಸಮಯದಲ್ಲಿ ನನಗೆ ಪಾರ್ವತಿ ಮೇಡಮ್ ಮತ್ತು ವಿದ್ಯಾ ಮೇಡಮ್ ತುಂಬ ನನಗೆ ವಿದ್ಯಾಭ್ಯಾಸಕ್ಕೆ ಅವರು ಸಹಾಯ ಮಾಡಿದ್ದಾರೆ ಮತ್ತು ನಮಗೆ ಓದಲು ಬರೆಯಲು ಮತ್ತು ಆಟ ಪಾಠ ಎಲ್ಲದರಲ್ಲೂ ಮನರಂಜನೆಯ ಮೂಲಕ ನಮಗೆ ಎಲ್ಲ ಶಿಕ್ಷಣವನ್ನು ನೀಡಿದ್ದಾರೆ. ಮತ್ತು ಅವರಿಗೆ ನಾನು ಹೃದಯಪೂರ್ವಕ ಪಾರ್ವತಿ ಮೇಡಮ್ ಮತ್ತು ವಿದ್ಯಾ ಮೇಡಮ್ಗೆ ನಾನು ಮನಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ನಮಗೆ ಟ್ರೀಟ್ಮೆಂಟನ್ನು ನೀಡಿದ ಅಪ್ಪಾಜಿ ಸರು ಮತ್ತು ಪೂಜಾ ಮೇಡಮು, ಪಾರ್ವತಿ ಮೇಡಮು, ಅವಿನಾಶ್ ಸರು ಮತ್ತು ಆಮೇಲೆ ಇಂಥರ ಡಾಕ್ಟರ್ಗಳಿಗೆ ಸಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ನಮಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ಪನ್ನು ನೀಡುತ್ತಾ ಬಂದಿರುವ ಸಮೀಕ್ಷಾ ಫೌಂಡೇಶನ್ಗೆ ಕೂಡ ಸಹಾಯ ತಿಳಿಸುತ್ತೇನೆ. ಆ ಸಮೀಕ್ಷಾ ಫೌಂಡೇಶನ್ ಸ್ಕಾಲರ್ಶಿಪ್ಪಿಂದ ನನಗೆ ಪ್ರತಿ ವರ್ಷ ಸ್ಕೂಲ್ ಫೀಸ್ ತುಂಬಲು ಮತ್ತು ನನ್ನ ಶಿಕ್ಷಣ ವಸ್ತುಗಳನ್ನು ಖರೀದಿಸಲು ತುಂಬ ಸಹಾಯ ಆಗಿದೆ ಮತ್ತು ಶಿಕ್ಷಣಕ್ಕೆ ಭಾಳ ಸಹಾಯ ಮಾಡಿದೆ. ಪ್ರತಿ ವರ್ಷವೂ ನನಗೆ ಸಮೀಕ್ಷಾ ಫೌಂಡೇಶನ್ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಬಂದಿದೆ. ಅದಕ್ಕೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇನ್ನು ಮುಂದೆನೂ ಕೊಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.